ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿದ್ದಾರೆ. 21 ವರ್ಷದ ಮಹೇಶ್ ರಾಥೋಡ್ ಅಂತ ಹೇಳಿ ಆತ ಆತ್ಮಹತ್ಯೆ ಮಾಡಿಕೊಂಡಿರೋದು. ನೇಣು ಬಿಗಿದುಕೊಂಡು ವಿದ್ಯಾರ್ಥಿ ಸೂಸೈಡ್ ಮಾಡಿಕೊಂಡಿರತಕ್ಕಂಥದ್ದು. 21 ವರ್ಷದ ಮಹೇಶ್ ರಾಥೋಡ್ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಧಾರವಾಡದ ಸಪ್ತಾಪುರ ಬಡಾವಣೆಯಲ್ಲಿ ನಡೆದಿರತಕ್ಕಂಥ ಘಟನೆ. ಯಾದಗಿರಿ ಜಿಲ್ಲೆಯ ಮೂಲದ ಮಹೇಶ್ ಸಾವನ್ನಪ್ಪಿರತಕ್ಕಂಥದ್ದು. ಧಾರವಾಡದಲ್ಲಿ BSc ಓದುತ್ತಾ ಇದ್ದ ಈ ಮಹೇಶ್ ಹುಡುಗಿಯ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ. ಸ್ಥಳಕ್ಕೆ ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸ್ಟೂಡೆಂಟ್ BSc ಓದ್ತಾ ಇದ್ದ, ಏಕಾಏಕಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ. ಪ್ರಾಥಮಿಕವಾಗಿ ಹುಡುಗಿಯ ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅನ್ನುವಂತಹ ಮಾಹಿತಿಗಳಿದ್ದಾವೆ. ಗೊತ್ತಿಲ್ಲ ಯಾವ ಕಾರಣಕ್ಕೆ ಅಂತ ಸ್ಪಷ್ಟತೆ ಇಲ್ಲ. ಬಟ್ ಓದಬೇಕಿದ್ದವರು, ಜೀವನದಲ್ಲಿ ಬೇರೆ ಏನೋ ಸಾಧನೆ ಮಾಡಬೇಕಿದ್ದವರು, ಜೀವನ ಬಹಳ ದೊಡ್ಡದು, ನಿಮ್ಮ ಕೆಲವು ವಿಚಾರಕ್ಕೆ ಅಥವಾ ಆ ಕ್ಷಣಕ್ಕೆ ನಿರ್ಧಾರ ತೆಗೆದುಕೊಂಡು ನೀವು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೆ ನಿಮ್ಮ ಜೀವ ಕಳೆದುಕೊಳ್ತೀರಿ, ನಿಮ್ಮ ಫ್ಯಾಮಿಲಿ ಸಫರ್ ಆಗುತ್ತೆ ಹೊರತು ಏನು ಯಾರಿಗೂ ಸಿಗೋದಿಲ್ಲ. ಸೊ ಇವಾಗ ಪ್ರಾಥಮಿಕ ಮಾಹಿತಿ ಪ್ರಕಾರ ಹುಡುಗಿಯ ವಿಚಾರಕ್ಕೆ ಅಂತ ಹೇಳಿ ಶಂಕೆ ಇದೆ. ಬಟ್ ಗೊತ್ತಿಲ್ಲ ಯಾವುದಕ್ಕೆ ಅಂಥೇಳಿ. ಬಟ್ ಏನೇ ಆದರೂ ಕೂಡ ಆತ್ಮಹತ್ಯೆ ನಿರ್ಧಾರಗಳು ಪರಿಹಾರ ಅಲ್ಲ. ಎಲ್ಲ ಸಮಸ್ಯೆಗಳು ಪರಿಹಾರ ಇರುತ್ತೆ, ಬಟ್ ಆತ್ಮಹತ್ಯೆನೇ ಪರಿಹಾರ ಅಲ್ಲವಲ್ಲ. ಸೊ ಗೊತ್ತಿಲ್ಲ ಇದು ಏನೇನಾಗಿದೆ ಅಂಥೇಳಿ. ಪೊಲೀಸರು ಬಂದಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಪರಿಶೀಲನೆ ಆದ ನಂತರ ಗೊತ್ತಾಗುತ್ತೆ ಏನು ಎತ್ತ ಅಂತ.